ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಂ. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಸಿಟಿಯಿಂದ ಸುಮಾರು 30-35 ಕಿಲೋಮೀಟರ್ಗಳಷ್ಟು ದೂರದ ದಟ್ಟ ಕಾಡಿನಲ್ಲಿರುವ ಒಂದು ದೇವಸ್ಥಾನ ಮತ್ತು ಅದರ ಹತ್ತಿರದಲ್ಲೇ ಎಲ್ಲೋ ಇರುವಂತಹ ಒಂದು ಗುಹೆಯನ್ನು ಎಕ್ಸ್ಪ್ಲೋರ್ ಮಾಡಿ ತೋರಿಸೋನಿದ್ದೀನಿ. ಇದೇ ಆ ದಟ್ಟ ಕಾಡಿನಲ್ಲಿರುವ ದೇವಸ್ಥಾನ. ನೀವು ಇದರ ಲೊಕೇಶನನ್ನು ನೋಡಬಹುದು. ಎಷ್ಟೊಂದು ಸುಂದರವಾದ ಪರಿಸರದಲ್ಲಿದೆ ಅದು ಅಲ್ಲದೆ ಇದು ಎಷ್ಟೊಂದು ಎತ್ತರವಾಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ದೇವಸ್ಥಾನದ ಸುತ್ತಮುತ್ತ ಅಲ್ಲಲ್ಲಿ ಪಾಳು ಬಿದ್ದಿರುವಂತಹ ಅವಶೇಷಗಳನ್ನು ಕೂಡ ನಾವು ಇಂದಿಗೂ ನೋಡಬಹುದು. ಹಾಗೆ ಈ ದೇವಸ್ಥಾನ ಎತ್ತರದ ಪ್ರದೇಶದಲ್ಲಿರೋ ಕಾರಣ ಇದಕ್ಕೆ ಸಾಕಷ್ಟು ಮೆಟ್ಟಿಲುಗಳು ಕೂಡ ಇದ್ದಾವೆ. ಈ ಮೆಟ್ಟಿಲುಗಳನ್ನು ಹತ್ತಿ ಹೋದ ಮೇಲೆ ನಮಗೆ ದೇವಸ್ಥಾನ ಈ ರೀತಿಯಾಗಿ ಕಾಣಿಸುತ್ತೆ. ಅದರ ಎದುರುಗಡೆ ಇರುವಂತಹ ಗರುಡಗಂಬವನ್ನು ಕೂಡ ನಾವಿಲ್ಲಿ ನೋಡಬಹುದು. ಇದು ರಾಮಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನವನ್ನು ನೋಡಿದರೆ ಇಲ್ಲಿ ಸದ್ಯದಲ್ಲೇ ಸ್ವಲ್ಪ ದಿನಗಳ ಹಿಂದೆ ಪೂಜೆ ನಡೆದಿರಬಹುದು ಅಂತ ಅನಿಸುತ್ತೆ. ಹಾಗೆ ನಾವು ಈ ದೇವಸ್ಥಾನದ ಒಳಗೆ ಹೋದ ಕೂಡಲೇ ನಮಗೆ ಮೊದಲಿಗೆ ಕಾಣೋದೇ ನಂದಿ. ಈ ನಂದಿಯ ಮುಂದ್ಗಡೆನೇ ನಮಗೆ ರಾಮಲಿಂಗೇಶ್ವರ ದೇವರ ಮೂರ್ತಿ ಕಾಣಿಸ್ತಿತ್ತು. ಆದರೆ ಇವತ್ತು ಬಾಗಿಲು ಹಾಕಿರೋದ್ರಿಂದ ಅದು ಕಾಣಿಸ್ತಾ ಇಲ್ಲ. ನೀವು ಈ ದೇವಸ್ಥಾನದ ಸುತ್ತಮುತ್ತಲೂ ಇರುವಂತಹ ಅವಶೇಷಗಳನ್ನು ನೋಡಬಹುದು. ಇದನ್ನೆಲ್ಲ ನೋಡಿದ ನಂತರ ನಾವು ಈಗ ಗುಹೆ ಎಲ್ಲಿದೆ ಅಂತ ಸರ್ಚ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಾಹಿತಿಯ ಪ್ರಕಾರ ಇಲ್ಲಿಂದ ಕೆಳಗೆ ಇಳಿದು ಹೋದ ನಂತರ ಕೆಳಗೆ ಒಂದು ನದಿ ಅಥವಾ ಹಳ್ಳ ಸಿಗುತ್ತೆ. ಆ ಹಳ್ಳದ ಪಕ್ಕದಲ್ಲೇ ನಾವು ನಡ್ಕೊಂಡು ಹೋದರೆ ಅಲ್ಲಿ ನಮಗೆ ಗುಹೆ ಸಿಗುತ್ತೆ ಅನ್ನೋದು. ಬನ್ನಿ, ಈಗ ದೇವಸ್ಥಾನದ ಆವರಣದಿಂದ ಕೆಳಗಡೆ ಮೆಟ್ಲು ಇಳಿದು ಹೋಗೋಣ. ಹಾಗೆ ಅಲ್ಲಿಂದ ಮತ್ತೆ ಸ್ವಲ್ಪ ಕೆಳಗಡೆ ಇಳಿದು ಹಳ್ಳದ ಕಡೆ ನಾವು ಹೋಗೋಣ. ಅಲ್ಲಿ ಎಲ್ಲಾದರೂ ನಮಗೆ ಗುಹೆ ಸಿಗುತ್ತಾ ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ಕೂಡ ನಾವು ಮೆಟ್ಲನ್ನು ಇಳಿದು ಕೆಳಗಡೆ ಹೋಗಬೇಕಾಗತ್ತೆ. ಕೆಳಗಡೆ ಹೋದ ನಂತರ ನಮಗೆ ಮತ್ತೆ ಯಾವುದೇ ರೀತಿಯ ಮೆಟ್ಲುಗಳು ಸಿಗೋದಿಲ್ಲ. ಹಾಗೆ ನಾವು ಸಣ್ಣದಾದಂತಹ ಕಾಲು ದಾರಿಯಲ್ಲಿ ಕೆಳಗಡೆ ಇಳ್ಕೊಂಡು ಹೋಗಬೇಕಾಗಿರುತ್ತೆ. ಹೀಗೆ ನಾವು ನಡ್ಕೊಂಡು ಕೆಳಗಡೆ ಹೋಗ್ತಾ ಇರಬೇಕಾದ್ರೆ ನಮಗೆ ಇಲ್ಲೇ ಹತ್ತಿರದಲ್ಲೇ ಅಂದರೆ ಇಲ್ಲೇ ಕೆಳಗಡೆ ನದಿ ಅಥವಾ ಹಳ್ಳ ಹರಿತಾ ಇರೋದು ಕೇಳಿಸುತ್ತೆ. ಈ ಗುಹೆಯವರೆಗೆ ಜನ ಸ್ವಲ್ಪ ಓಡಾಡೋದು ಕಡಿಮೆ ಆಗಿರೋದ್ರಿಂದ ಇಲ್ಲಿ ಕಾಲದಾರಿ ಅಷ್ಟೊಂದು ಸವಿದಿರೋದಿಲ್ಲ. ಅದಕ್ಕಾಗಿ ನಾವು ಇಲ್ಲಿ ಸ್ವಲ್ಪ ನೋಡಿಕೊಂಡು ಎಲ್ಲಿದೆ ಕಾಲದಾರಿ ಅಂತ ಕರೆಕ್ಟಾಗಿ ಹುಡುಕೊಂಡು ಗುಹೆಯವರೆಗೆ ಹೋಗಬೇಕಾಗಿರುತ್ತೆ. ಇದು ಒಂದು ನಿರ್ಜನ ಪ್ರದೇಶ ಆಗಿದೆ. ಇಲ್ಲಿ ಯಾರೂ ಜನರು ಓಡಾಡದೇ ಇರೋದ್ರಿಂದ ಪ್ರಾಣಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿನೇ ಇರ್ಬೋದು. ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಈ ರಸ್ತೆಯಲ್ಲಿ ನಾವು ಹೋಗಬೇಕಾಗಿರುತ್ತೆ. ನೋಡಿ, ಈಗ ನಮಗೆ ಸರಿಯಾದ ಕಾಲದಾರಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇದರಲ್ಲೇ ನಾವು ಸ್ವಲ್ಪ ಮುಂದೆ ಹೋದರೆ ನಮಗೆ ಗುಹೆ ಸಿಗುತ್ತೆ. ನೀವಿಲ್ಲಿ ನೋಡಬಹುದು, ನಮ್ಮ ಎದುರುಗಡೆ ಒಂದು ರೀತಿಯ ಗುಹೆ ರೀತಿ ಕಾಣಿಸ್ತಾ ಇದೆ. ಹೌದು, ಇದೇ ಆ ಗುಹೆ. ನೀವಿಲ್ಲಿ ನೋಡಬಹುದು ಎಷ್ಟೊಂದು ಸುಂದರವಾಗಿ ಈ ಗುಹೆಯ ಬಾಗಿಲನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಗುಹೆಯ ಎಡಭಾಗದಲ್ಲಿ ನಾಗದೇವತೆಯ ಮೂರ್ತಿಗಳು ಹಾಗೂ ಸಣ್ಣ ಸಣ್ಣ ನಾಗರ ಹಾವಿನ ಮರಿಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ಮೂರ್ತಿಗಳನ್ನು ಇಲ್ಲಿ ಇಟ್ಟಿರೋದನ್ನು ನೋಡಿದರೆ ಈ ಗುಹೆಯಲ್ಲಿ ಹಾವುಗಳು ಇದ್ದೇ ಇರ್ತವೆ ಅಂತ ನನ್ನ ಅನಿಸಿಕೆ. ಇಲ್ಲಿ ಹಾವುಗಳು ಮಾತ್ರ ಅಲ್ಲ, ಇನ್ಯಾವುದಾದ್ರೂ ಪ್ರಾಣಿಗಳು ಬಂದು ಉಳಿಬಹುದು. ಯಾಕಂದರೆ ಇಲ್ಲಿ ಯಾವತ್ತೂ ಜನರು ಬರೋದು ಸ್ವಲ್ಪ ಕಡಿಮೆನೇ ಇರುತ್ತೆ. ಅದಕ್ಕಾಗಿ ಯಾವುದಾದ್ರೂ ಪ್ರಾಣಿಗಳು ಒಳಗಡೆ ಇರೋ ಚಾನ್ಸಸ್ ಇರುತ್ತೆ. ಆದರೂ ನೋಡೋಣ, ಯಾವುದಾದ್ರೂ ಪ್ರಾಣಿ ಸಿಕ್ತು ಅಥವಾ ಹಾವು ಸಿಕ್ತು ಅಂದರೆ ರಿಟರ್ನ್ ಬಂದುಬಿಡೋಣ. ಇನ್ನು ಬಾವಲಿಗಳ ಬಗ್ಗೆ ಹೇಳಬೇಕು ಅಂತಂದರೆ 100% ಬಾವಲಿಗಳಂತೂ ಈ ಗುಹೆಯಲ್ಲೂ ಇದ್ದೇ ಇರ್ತವೆ. ಸ್ನೇಹಿತರೆ, ಇಲ್ಲಿ ಹೋಗ್ತಾ ಇರಬೇಕಾದ್ರೆ ನನಗೆ ಒಂದು ಸಂದಿಯಲ್ಲಿ ಹಾವಿನ ಪೊರೆ ಕಂಡಂಗೆ ಕಾಣಿಸ್ತು. ನಾನು ಆದಷ್ಟು ಲಕ್ಷ್ಯ ಕೊಡಲಿಕ್ಕೆ ಹೋಗಲಿಲ್ಲ. ನಾನು ಎದುರುಗಡೆ ನೋಡ್ಕೊಳ್ತಾ ಸ್ಟ್ರೇಟಾಗಿ ಹೋಗ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ಗುಹೆಯ ಒಳಗೆ ಇಲ್ಲಿವರೆಗೆ ಮಾತ್ರ ಕಲ್ಲನ್ನು ಕಟ್ಟಿದ್ದಾರೆ. ಮುಂದ್ಗಡೆ ಹಾಗಂತ ಗುಹೆ ಕಂಟಿನ್ಯೂ ಆಗಿದೆ, ಆದರೆ ಅಲ್ಲೆಲ್ಲ ಕಲ್ಲನ್ನು ಕಟ್ಟಿಲ್ಲ. ಇಲ್ಲಿವರೆಗೆ ಕಲ್ಲು ಕಟ್ಟಿ ಸ್ಟಾಪ್ ಮಾಡಿದ್ದಾರೆ. ಮುಂದ್ಗಡೆ ಅವರಿಗೆ ಕಲ್ಲು ಸಿಕ್ತು ಅಂತ ಅನಿಸುತ್ತೆ. ಅದರೊಳಗೆ ಗುಹೆ ಕೊರ್ಕೊಳ್ತಾ ಹಾಗೆ ಮುಂದೆ ಹೋಗಿದ್ದಾರೆ. ಇಲ್ಲಿ ನಮಗೆ ನಿಂತ್ಕೊಳ್ಳಿಕ್ಕೆ ಸ್ವಲ್ಪ ದೊಡ್ಡ ಜಾಗ ಸಿಗುತ್ತೆ. ನೀವು ಮುಂದ್ಗಡೆ ನೋಡಬಹುದು, ಅಲ್ಲಿಂದ ಬಾವಲಿಗಳು ಒಂದೇ ಸಮನೆ ಹಾರಿ ಹಾರಿ ನಮ್ಮ ಕಡೆ ಬರ್ತಾ ಇದ್ದಾವೆ. ಹಾಗೆ ನೀವಿಲ್ಲಿ ಕೆಳಗಡೆ ಒಂದು ಕಲ್ಲನ್ನು ನೋಡಬಹುದು. ಇದು ದೇವರ ಕಲ್ಲ ಏನು ಅಂತ ನಿಮಗೆ ಗೊತ್ತಿದ್ರೆ ಹೇಳಿ. ಇದರಲ್ಲಿ ದೀಪ ಇದೆ ಮತ್ತು ಜನರು ಚಿಲ್ಲರೆಯನ್ನೆಲ್ಲ ಹಾಕಿಟ್ಟಿದ್ದಾರೆ. ಈಗ ನಾವು ಈ ಗುಹೆಯನ್ನು ಇನ್ನೂ ಮುಂದೆ ಹೋಗಿ ಎಕ್ಸ್ಪ್ಲೋರ್ ಮಾಡೋರಿದ್ದೀವಿ. ಆದರೆ ಬಾವಲಿಗಳ ಹಾರಾಟ ಸ್ವಲ್ಪ ಕಡಿಮೆ ಆಗಲಿ ಅಂತ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಬಾವಲಿಗಳೆಲ್ಲ ಹಾರಿ ಹಾರಿ ಹೊರಗಡೆ ಹೋಗ್ತಾ ಇದ್ದಾವೆ. ಅವು ಹೊರಗಡೆ ಹೋಗ್ತಾ ಇದ್ದಾವೋ ಅಥವಾ ಮತ್ತೆ ರಿಟರ್ನ್ ಬಂದು ಒಳಗಡೆ ಹೋಗ್ತಾ ಇದ್ದಾವೋ ಅನ್ನೋದು ನಮಗೂ ಕೂಡ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕಂದರೆ ಅಷ್ಟೊಂದು ಪ್ರಮಾಣದಲ್ಲಿ ಹಾರಾಡ್ತಾ ಇದ್ದಾವೆ ಇಲ್ಲಿ. ನೋಡಿ, ನಾವು ಹೀಗೆ ಹೋದರೆ ಮುಂದೆ ಈ ಗುಹೆಯಲ್ಲಿ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಬಹುದು. ಈ ಗುಹೆ ಇನ್ನೂ ಸಾಕಷ್ಟು ಉದ್ದ ಇದೆ ಅಂತ ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ನಮಗೆ. ನೋಡಿ, ನಾನಲ್ಲಿ ಮುಂದೆ ಟಾರ್ಚ್ ಕೂಡ ಇಟ್ಟಿದ್ದೀನಿ. ನಿಮಗೆ ಇಲ್ಲಿಂದ ನಾನು ರೆಕಾರ್ಡ್ ಮಾಡಿದರೆ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು. ಈಗ ನಿಮಗೆ ತುಂಬ ದೂರದವರೆಗೂ ಗುಹೆ ಕಾಣಿಸುತ್ತೆ. ನಾವು ಇದೇ ಗುಹೆಯಲ್ಲೇ ಈಗ ಇನ್ನೂ ಸ್ವಲ್ಪ ದೂರ ಮುಂದೆ ಹೋಗಿ ನೋಡೋಣ ಏನು ಸಿಗುತ್ತೆ ಅಂತ.
ಸ್ನೇಹಿತರೆ, ನಾವು ಇನ್ನೂ ಮುಂದೆ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿದಾಗ ನಮಗಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿ ಆಯಿತು. ಅದಕ್ಕಾಗಿ ನಾವು ಸ್ವಲ್ಪ ಹೊತ್ತು ವಾಪಸ್ ಬಂದು ಒಂದು 2 ತಾಸು ಹೊರಗಡೆ ಕೂತ್ಕೊಂಡು ಮತ್ತೆ ಆನಂತರ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಹಾಗಂತ ಮುಂದೆ ಹೋಗಲಿಕ್ಕೆ ದಾರಿ ಇತ್ತು, ಆದರೂ ನಮಗೆ ಕ್ಲಿಯರ್ ಆಗಲಿಲ್ಲ ಏನು ಅಂತ. ಸೊ ನಾವು ವಾಪಸ್ ಬರ್ತಾ ಇದ್ದೀವಿ. ಆದರೆ ಬರಬೇಕಾದ್ರೆ ನೋಡಿ, ನಾವು ಇಲ್ಲಿ ಎಲ್ಲಿ ಬಂದಿದ್ವಲ್ಲ ಅಲ್ಲಿಗೆ ಬಂದ ಕೂಡಲೇ ನಮಗೆ ಮುಂದೆ ನಾವು ಬಂದಿರೋ ದಾರಿ ಕಾಣಿಸ್ತಾ ಇದೆ. ಹಾಗೆ ಅದರ ಪಕ್ಕದಲ್ಲೇ ಇನ್ನೊಂದು ಗುಹೆ ಕಾಣಿಸ್ತಾ ಇದೆ ನೋಡಿ. ನಾವು ಹೊರಗಡೆಯಿಂದ ಒಳಗಡೆ ಬರಬೇಕಾದ್ರೆ ನಮ್ಮ ಎಡಗಡೆ ಈ ಗುಹೆ ಬರುತ್ತೆ. ಇದರೊಳಗೂ ಕೂಡ ನಾವು ಹೋದರೆ ಅದು ಇನ್ನೆಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಆದರೆ ಇಲ್ಲೂ ಕೂಡ ಒಂದು ದಾರಿ ಇದೆ. ಆದರೆ ಅಲ್ಲಿ ಒಂದು ಸಲ ಸದ್ದಾಗಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ನಾವು ಅಲ್ಲಿಂದ ಬೇಡ ಅಂತ ಹೇಳಿ ರಿಟರ್ನ್ ವಾಪಸ್ ಬರಲಿಕ್ಕೆ ಟ್ರೈ ಮಾಡಿದ್ವಿ. ಈಗ ಬನ್ನಿ, ವಾಪಸ್ ಹೋಗಿ ಸ್ವಲ್ಪ ಹೊರಗಡೆ ಒಂದು 2 ತಾಸು ಕೂತ್ಕೊಂಡು ಹೊಳೆಯಲ್ಲೆಲ್ಲ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಆ ನಂತರ ಮತ್ತೆ ಬಂದು ಈ ಗುಹೆಯನ್ನು ಎಕ್ಸ್ಪ್ಲೋರ್ ಮಾಡೋಣ. ಈ ಗುಹೆಯಿಂದ ಹೊರಗಡೆ ಬರಬೇಕಾದ್ರೂ ಕೂಡ ಅಷ್ಟೇ ಹುಷಾರಾಗಿ ಬರಬೇಕಾಗತ್ತೆ. ಮತ್ತು ನೀವು ಈ ಗುಹೆಯಲ್ಲಿ ಓಡಾಡಬೇಕಾದ್ರೆ ಎಲ್ಲೂ ಕೂಡ ನಿಮ್ಮ ಕೈಯನ್ನು ಕಲ್ಲು ಮೇಲೆ ಇಡ್ಲಿಕ್ಕೆ ಹೋಗಬೇಡ್ರಿ, ಅಥವಾ ಈ ಸಂಧಿ ಮೂಲೆ ಏನಿದ್ದಾವೆ ಅದರ ಮೇಲೆ ಎಲ್ಲೂ ಕೈ ಇಡ್ಲಿಕ್ಕೆ ಹೋಗಬೇಡ್ರಿ. ಸುಮ್ಮನೆ ಮಧ್ಯದಲ್ಲಿ ಕರೆಕ್ಟಾಗಿ ನಡ್ಕೊಂಡು ಬರ್ತಾ ಇರ್ರಿ. ಯಾಕಂದರೆ ಹಾವು ಎಲ್ಲಾದರೂ ಮಲಗಿರ್ಬೋದು, ಸಣ್ಣ ಪುಟ್ಟ ಹಾವಿನ ಮರಿಗಳು ಇರಬಹುದು. ನೀವು ಕೈ ಇಟ್ಟು ಕೂಡಲೇ ಕಚ್ಚೋ ಚಾನ್ಸು ಇರುತ್ತೆ. ಅದು ಅಲ್ಲದೆ ನೀವು ಕಾಲು ಬುಡದಲ್ಲಿ ನೋಡ್ಕೊಂಡು ಓಡಾಡೋದು ಬೆಸ್ಟು. ಹಾವುಗಳು ಕೂಡ ಮಲಗಿರಬಹುದೇನೋ, ಸಣ್ಣ ಪುಟ್ಟ ಹಾವುಗಳು ಅಥವಾ ಹಾವಿನ ಮರಿಗಳು. ಅದಕ್ಕಾಗಿ ನಿಮ್ಮ ಎಚ್ಚರಿಕೆಯಿಂದ ನೀವು ಇರೋದು ಒಳ್ಳೆಯದು. ನೋಡಿ, ಈಗ ನಾವು ಹೊರಗಡೆ ಬರ್ತಾ ಇದ್ದೀವಿ. ಇಲ್ಲಿ ಹೊರಗಡೆ ಬರ್ತಾ ಇದ್ದಂಗೆ ನಮಗೆ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಈಗ ಒಂದ್ಸಲ ಹೊರಗಡೆ ಹೋದ ನಂತರ ನಿಮಗೆ ಹೊರಗಡೆಯಿಂದ ಈ ಗುಹೆನ ನಾನು ಇನ್ನೊಂದು ಸಲ ತೋರಿಸ್ತೀನಿ. ನೋಡಿ, ಈ ಗುಹೆ ಈಗ ಎಷ್ಟೊಂದು ಕರೆಕ್ಟಾಗಿ ಕಾಣಿಸ್ತಾ ಇದೆ ನಿಮಗೆ. ಕೆಳಗಡೆ ನೀವು ನಾಗದೇವರ ಮೂರ್ತಿ ಇರೋದನ್ನು ಕೂಡ ನೋಡಬಹುದು. ಸ್ನೇಹಿತರೆ, ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಇದರ ಮುಂದಿನ ಭಾಗ ಕೂಡ ನಿಮಗೆ ಸದ್ಯದಲ್ಲೇ ಸಿಗುತ್ತೆ. ಈ ವಿಡಿಯೋವನ್ನು ಹೈಪ್ ಮಾಡಿ.